ಚಿತ್ತಾಪುರ ಪರೇಡ್ ಫೈಟ್ ನಲ್ಲಿ ಗೆಲ್ಲೋದ್ಯಾರು? ಆರ್ಎಸ್ಎಸ್ ವರ್ಸಸ್ ಭೀಮ್ ಆರ್ಮಿ ಶಾಂತಿ ಸಭೆ ಏನಾಗುತ್ತೆ? ನವೆಂಬರ್ 2ಕ್ಕೆ ಯಾರು ಮಾಡ್ತಾರೆ ಪಥ ಸಂಚಲನ? ಆರ್ಎಸ್ಎಸ್, ಭೀಮ್ ಆರ್ಮಿ, ದಲಿತ ಪ್ಯಾಂಥರ್ಸ್ ಯಾರಿಗೆ ಗೆಲುವು? ಪಥ ಸಂಚಲನ ಪರ್ಮಿಷನ್ ಕುತೂಹಲ ಅಕ್ಟೋಬರ್ 30ಕ್ಕೆ ಮುಂದೂಡಿಕೆ. ಅರ್ಜಿ ವಿಚಾರಣೆ ಮುಂದೂಡಿದ ಕಲಬುರಗಿ ಹೈಕೋರ್ಟ್ ಏಕಸದಸ್ಯ ಪೀಠ. ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆ ನಡೆಸುವಂತೆ ಜಡ್ಜ್ ಸೂಚನೆ. ಚಿತ್ತಾಪುರದಲ್ಲಿನ ಪರಿಸ್ಥಿತಿ ಪರಿಗಣಿಸಿ ಮುಂದಿನ ನಿರ್ಧಾರ. ಸಭೆಯ ನಿರ್ಧಾರವನ್ನ ಅಕ್ಟೋಬರ್ 30ರಂದು ತಿಳಿಸಲು ಹೈಕೋರ್ಟ್ ಸೂಚನೆ. ಆರ್ಎಸ್ಎಸ್ ಪರ ವಾದ ಮಂಡಿಸಿದ ವಕೀಲ ಅರುಣ್ ಶ್ಯಾಮ್. ಆರ್ಎಸ್ಎಸ್ ಬ್ಯಾನ್ನಿಂದ ಕಾಂಗ್ರೆಸ್ ಹಿಂದೆ ಸರಿದ್ರು, ಸಂಘಟನೆಗಳ ಆಕ್ರೋಶ ಯಾಕೆ? ಆರ್ಎಸ್ಎಸ್ ಸಂಘ ವರ್ಸಸ್ ಉಳಿದ ಸಂಘಟನೆಗಳ ನಡುವೆ ಸಂಘರ್ಷ ಉದ್ಭವ ಆಗಿರೋದಾದ್ರೂ ಯಾಕೆ? ಅಕ್ಟೋಬರ್ 28ರಂದು ಪಥಸಂಚಲನ ಕಗ್ಗಂಟಿಗೆ ಸಿಗುತ್ತಾ ಉತ್ತರ? ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಹಾಗಾದ್ರೆ ಇವತ್ತಿನ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಬನ್ನಿ ನೋಡೋಣ. ಜಿಲ್ಲಾ ಆಡಳಿತ ಮತ್ತು ಸರ್ಕಾರ 28ನೇ ತಾರೀಕಿಗೆ ಯಾವ ಸಮಯ ಇನ್ನೂ ನಿಗದಿಯಾಗಿದ್ದು ಅವ್ರು ಹೇಳಿಲ್ಲ. ಜಿಲ್ಲಾ ಆಡಳಿತ ಒಂದು ಶಾಂತಿ ಸಭೆಯನ್ನು ಕರೀತಾರಂತೆ. ಆ ಶಾಂತಿ ಸಭೆಯಲ್ಲಿ ಏನೇನು ಬಂತು ಅವರವರಿಗೆ ಅನಿಸಿದ್ದು ಅವರು ಬಹುಶಃ 30ನೇ ತಾರೀಕಿಗೆ ಮತ್ತೆ ಹೈಕೋರ್ಟ್ ಪೀಠದ ಮುಂದೆ ಹೇಳ್ತಾರೆ. ಅವತ್ತು ಹೈಕೋರ್ಟ್ ಪೀಠ ತನ್ನ ತೀರ್ಪು ಕೊಡ್ತದೆ ಅಂತ ಅನ್ನೋದು ಸದ್ಯಕ್ಕೆ ಬಂದಂಥ ಇವತ್ತಿನ. ಇನೇಬಿಲಿಟಿ ಅಂದ್ರೇನು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ದವ್ರದ್ದು ಅಲ್ಲಿ ಅವ್ರಿಗೆ ಪೂರ್ಣವಾಗಿ ಮಾಹಿತಿ ಸಿಕ್ಕಿಲ್ಲ. ಅದು ಇನ್ನು ಪೀಸ್ ಕಮಿಟಿ ಮಾಡಬೇಕು ಅದೇನೋ ಹೇಳಿದರು. ಬಹುಶಃ ಅದನ್ನು ನೋಡಿದರೆ ಅವರಿಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರಿಗೆ ಅವರು ಈ ಎಲ್ಲ ಆರ್ಗನೈಸೇಷನ್ದವ್ರು ಮಾಡಿದರೆ ತೊಂದರೆಗಳಾಗ್ಬೋದು, ನಮಗೆ ಕಷ್ಟ ಆಗ್ತದೆ ಅಂತಂದರೆ ಅವ್ರ ಇನೇಬಿಲಿಟಿ ತೋರಿಸ್ಕೊಂಡಾಗ ಆಗಿದೆ. ಅದನ್ನು ಮತ್ತೆ ಏನಿಲ್ಲ ಅಂತಂದರೆ ಅವರು ಪೀಸ್ ಕಮಿಟಿ 28ನೇ ತಾರೀಕು ಮಾಡ್ತೀವಿ ಅಂತ ಹೇಳಿದ್ದಾರೆ. 28ನೇ ಮಾಡಲಿಕ್ಕೆ ಸೂಚಿಸಿದ್ದಾರೆ. ಹೇಗೆ 28ನೇ ತಾರೀಕು ಪೀಸ್ ಕಮಿಟಿ ಮೀಟಿಂಗ್ ಆದಮೇಲೆ ಮತ್ತು ಪುನಃ 30ನೇ ತಾರೀಕು ಇಲ್ಲಿ ಫರ್ದರ್ ಹಿಯರಿಂಗ್ ಆಗುತ್ತೆ. ಫರ್ದರ್ ಹಿಯರಿಂಗ್ನಲ್ಲಿ ಯಾವುದೋ ಒಂದು ಡಿಸೈಡ್ ಆಗುತ್ತೆ. ನಾವೇನು ನೋಡಿ ಅದ್ರ ಬಗ್ಗೆ ಮ್ಯಾಟರ್ ಏನೋ ಅದು ಕೋರ್ಟ್ನಲ್ಲಿ ಇರೋದ್ರಿಂದ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಸಂತೋಷ ಏನಪ್ಪ ಅಂದರೆ ಮುಂಚೆ ಮಾಹಿತಿ ಕೊಡ್ತಾ ಇದ್ರು, ಈಗ ಅನುಮತಿ ಕೇಳ್ತಾ ಇದ್ರು. ಫಸ್ಟ್ ಅನುಮತಿಯನ್ನು ಕೇಳಿದಾರಲ್ಲ, ಅದು ಮೊದಲನೇ ಬಾರಿಗೆ ಇತಿಹಾಸದಲ್ಲಿ. ನೋಡೋಣ, ವಾಟ್ ಎವರ್ ಕೋರ್ಟ್ ಡಿಸೈಡ್ಸ್ ವಿ ಹ್ಯಾವ್ ಟು ಅಬೈಡ್ ಬೈ ಇಟ್. ನಾವು ಯಾರೂ ಕೂಡ ಮಾಡಬೇಡಿ ಅಂತ ಇಲ್ಲ, ಅನುಮತಿ ಕೇಳಿ. ಸರ್ಕಾರಕ್ಕೆ ಸರಿ ಅನ್ನಿಸಿದ್ರೆ ಅವತ್ತು ಮಾಡಿ, ಇಲ್ಲಪ್ಪ ಒಂದೆರಡು ದಿನ ಮುಂದೂಡಬೇಕು ಅಂದರೆ ಮುಂದೂಡಿ. ಇಲ್ಲ ನಾನು ಮಾಡ್ತೀನಿ ನೋಡ್ತೀನಿ ಅಂತ ಹೇಳಿದ್ರೆ ಏನದು ಕಾನೂನು ಯಾರಿಗೂ ಇಲ್ವಾ? ಸ್ವಲ್ಪ ದಯವಿಟ್ಟು ಆ 11 ಅಂಶಗಳಲ್ಲಿ ಅವ್ರು ಏನೇನು ಕೊಟ್ಟಿದ್ದಾರೆ ಕೋರ್ಟಲ್ಲಿ ತಾವೆಲ್ಲ ಮಾಧ್ಯಮ ಸ್ನೇಹಿತರು ಗಮನಿಸಬೇಕಂತ ಮನವಿ.